ಅದು ಮಲಗೋದು ಬಹಳ ಮಜಾ. ಅಲ್ಲಿ ಒಂದು ಬಂಡೆ ಕಲ್ಲು ಹಿಡ್ಕೊಂಡ್ಬಿಟ್ಟು ತಲೆದು ಹಿಂಗೆ ಹಿಡ್ಕೊಂಡು ಮಲಗುತ್ತೆ. ಹಿಂಗೆ ವಿಕ್ಟಿಮ್ಸ್ ಆಫ್ ಬೇರ್ ಅಟ್ಯಾಕ್, ಯಾರ ಮೇಲೆ ಕರಡಿ ದಾಳಿಯಾಗಿ ಬದುಕಿ ಉಳಿದಿದ್ದಾರೆ ಅವ್ರನ್ನ ಕಂಡೆ. ಒಬ್ಬನದು ತಲೆ ಮೇಲೆ ಇದೇ ಹೋಗ್ಬಿಟ್ಟಿದೆ, ಒಬ್ಬೊಂದು ಕಣ್ಣು ಕಿತ್ತಿದೆ, ಒಂದು ಮುಖ ಹೋಗಿದೆ. ಸಂಜೆ ಸೂರ್ಯ ಮುಳುಗಿದ ತಕ್ಷಣನೇ ಆ ತಿಪ್ಪೆಗುಂಡೆ ಕರಡಿ ಬರೋದು ಸಗಣಿ. ಅದಕ್ಕೆ ಜನ ಹೆದರ್ತಿದ್ರಲ್ಲಿ ಹೋಗಕ್ಕೆ. ಅಲ್ಲಿ ಗುಡೇಕೋಟೆ ಇರೋದೇ ಸಣ್ಣ ಹಳ್ಳಿ. ಒನಕೆ ಓಬವ್ವ ಅವರ ತವರೂರದು. ತುಂಗಭದ್ರಾ ನದಿಯಲ್ಲಿ ಆಟರ್ಸು ನೀರ್ನಾಯಿ ಬಹಳಷ್ಟಿದಾವೆ. ಆ ಗೆದ್ದಲಗೂಡನ ಮೇಲೆ ಹಿಂಗೆ ತೆಗೆದುಬಿಟ್ಟು ಚೂಪಾದ ಮೂತಿ ಹಿಂಗೆ ಚೂಪಾಗಿರುತ್ತೆ ನೋಡಿ, ಅದು ಒಳಗೆ ಒತ್ತಿಡ್ಬಿಟ್ಟು ಮೂಗನ್ನ ಮುಚ್ಕೊಂಡು ಸೊರ್ರ ಅಂತ ಹೇಳ್ತದೆ. ವ್ಯಾಕ್ಯೂಮ್ ಕ್ಲೀನರ್ ತರ ಹೇಳ್ತದೆ. ಕಾಡಿನ 5 ವೈರಿಗಳನ್ನ ಕಾಡನ್ನು ರಕ್ಷಿಸ್ರಿ ಅಂತ ಹೇಳ್ತೀವಿ. ತನಗಿಂತ 500 ಪಟ್ಟು ಭಾರವಾಗಿರುವಂತ ಉಂಡೆನ ದಪ್ಕೊಂಡು ಹೋಗುತ್ತೆ. ತಗೊಂಡೋಗಿ ಒಂದಡಿ ಆಳವನ್ನ ನೆಲವನ್ನು ಅಗದು ಅದರೊಳಗೆ 3-4 ಉಂಡೆಗಳನ್ನ ಇಟ್ಟು ಅದರೊಳಗೆ ಮೊಟ್ಟೆ ಇಡುತ್ತದೆ. ಕಾಡಿನ ವೈರಿ ಅಂದ್ರೆ ಮೇಕೆ. ಹೇಗಂತೀರಾ? ಯಾಕಂದ್ರೆ ಎಮ್ಮೆಗೆ ಹೊರಪಡೆ ಇರೋದ್ರು, ಆಮೇಲೆ ನೀವು ಆಗಿದ್ದೀರಿ ಅಂದ್ರು. ಬಹಳ ಸಂತೋಷ. ಅವಾಗ ವಿಜಯ್ ಶರ್ಮಾ ಅಂತಿದ್ರು, ಅವ್ರು ಬಂದು ನನಗೆ ID ಕಾರ್ಡ್ ಕೊಟ್ಟು ಕರಡಿ ಆಡ್ಸೋದು ಪದ್ಧತಿ ಇತ್ತು. ಮರಿ ತಗೊಂಡ್ಬಂದು ಅದಕ್ಕೆ ಟ್ರೈನಿಂಗ್ ಕೊಟ್ಟು ಅದನ್ನೆಲ್ಲ ಊರೂರು ಕರ್ಕೊಂಡು ಹೋಗಿ ಅದರಿಂದ ಬದುಕ್ತಾ ಇದ್ರು. ಅಲ್ಲ ಸರ್, ಇದನ್ನ ಹೇಗೆ ಹಿಡಿತಾ ಇದ್ರು? ಈಗ ಕರಡಿಯನ್ನ ಇವ್ರು ಯಾರು ನೇರವಾಗಿ ಹಿಡಿತಿದ್ದಿಲ್ಲ, ಅದನ್ನ ಹಿಡಿಯೋರೇ ಬೇರೆ ಯಾರಾಗಿದ್ರು. ಅದನ್ನ ಆ ಕಾಲದಲ್ಲಿ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅಲ್ಲಿ ಸ್ಥಳೀಯರು, ಆಯಾ ಈ ಕರಡಿ ಆವಾಸ ಸ್ಥಾನ ಇರುವಂತ ಪ್ರದೇಶದಲ್ಲಿರುವಂತ ಸ್ಥಳೀಯರು ಅವ್ರು ನೋಡ್ತಾ ಇದ್ರು. ನೋಡಿ ಈ ತರ ತಾಯಿ ಹೊರಗೆ ಬಂದ ತಕ್ಷಣ ಮರಿ ಏನು ಒಳಗಿದ್ರೆ ಆ ಮರಿನ ತಗೊಂಡ್ಬಂದು ಇವ್ರು ಕೊಡ್ತಾ ಇದ್ರು. ಇವ್ರು ತಗೊಂಡೋಗಿ ಅದನ್ನ ಸಾಕಿ ಅದನ್ನ ಬೆಳೆಸಿ ಅದನ್ನ ಉಪಯೋಗ ಮಾಡ್ತಾ ಇದ್ರು. ಸೊ ಅದಾದ ಮೇಲೆ ನೀವು ಹೇಳ್ತಾ ಇದ್ರಲ್ಲ, ಆಹಾರ ಪದ್ಧತಿ ಅಂದ್ರೆ ಅದರದ್ದು ಬರೀ ಇಷ್ಟೇನೆ, ಗೆಣಸು ಅಥವಾ ಇಲ್ಲ, ಗೆಣಸಲ್ಲ. ಮೂಲಭೂತವಾಗಿ ಕರಡಿ ಮಾಂಸಾಹಾರಿ ಅಲ್ಲ. ಜಗತ್ತಿನ ಬೇರೆ ಎಲ್ಲಾ ಬಹುತೇಕ ಕರಡಿಗಳು ಮಾಂಸಾಹಾರಿಗಳು. ಅಂದ್ರೆ ಬ್ರೌನ್ ಬೇರ್ ಅಂತ ಇದೆ, ಅದು ಬೇಟೆಯಾಡಿ ತಿನ್ನುತ್ತೆ ಮಾಂಸನ. ಮತ್ತೆ ನಮ್ದು ಅತಿ ದೊಡ್ಡ ಕರಡಿ ಯಾವುದು, ಸ್ನೋ ಇದರಲ್ಲಿರುವಂತ ಪೋಲಾರ್ ಬೇರ್ ಅಂತ ಹೇಳ್ತೀವಿ, ಅದು ಮೀನು ತಿನ್ನುತ್ತೆ. ಬರೀ ಮೀನು ಮತ್ತೆ ಸೀಲ್ ಮರಿಗಳನ್ನ ತಿನ್ನುತ್ತೆ. ಆದರೆ ನಮ್ಮ ಕರಡಿ ಬಹಳ ವಿಶೇಷ. ಇದರ ದೇಹ ರಚನೆ ಮೇಲೆ ಹೇಳ್ಬೋದು ನೋಡಿ. ಎಲ್ಲ ಕರಡಿಗೆ 40 ಹಲ್ಲಿರಬೇಕು ಇದ್ರೆ, ಇದಕ್ಕೆ ಈ ಮುಂದಿನ ಕೋರೆ ಹಲ್ಲುಗಳು ಏನು ಬಾಚಿ ಹಲ್ಲುಗಳು ಅವು ಸಣ್ಣದಾಗಿರ್ತವೆ. 38 ಹಲ್ಲುಗಳು. ಮೇಲಿನ ಬಾಚಿ ಹಲ್ಲುಗಳು ಸಣ್ಣದಾಗಿರ್ತವೆ, ದೊಡ್ಡದಾಗಿ ಬೆಳೆಯಲ್ಲ. ಗ್ಯಾಪ್ ಇರುತ್ತೆ. ಅದು ಬಾಯಿ ತೆಗೆದ್ರೆ ಅಲ್ಲಿ ಗ್ಯಾಪ್ ಇರುತ್ತೆ. ಯಾಕೆ ಹೆಂಗಾಗಿದೆ? ಕರಡಿಯ ಮೂತಿ ಚೂಪಾಗಿರುತ್ತೆ ನೋಡಿ. ಇದು ದೇಹ ರಚನೆ ಅಡಾಪ್ಟೇಷನ್ ಅಂತ ಹೇಳಿ. ಆಹಾರಕ್ಕೆ ತಕ್ಕಂತೆ ನಮ್ಮ ಹೊಂದಾಣಿಕೆ ಆಗುತ್ತೆ ದೇಹ. ಕರಡಿ ಆಹಾರ ಏನು, ಮೂಲಭೂತ ಆಹಾರ ಏನಂದ್ರೆ ಇರುವೆ ಮತ್ತು ಗೆದ್ದಲು, ಮ್ಯಾರ್ಮೊಕೋಫ್ಯಾಗಸ್ ಅಂತ ಹೇಳ್ತೀವಿ. ಇದು ಮಾಂಸಾಹಾರಿಯಲ್ಲಿ ನಾವು ಹಾಕ್ತಿವಿ, ಕಾರ್ನಿವರ್ ಅಂತ ಹೇಳ್ತೀವಿ. ಆದ್ರೆ ಇದು ಬೇಟೆಯಾಡಿ ತಿನ್ನೋದಲ್ಲ. ಇರುವೆಗಳನ್ನ ತಿನ್ನೋದು, ಗೆದ್ದಲುಗಳನ್ನ ತಿನ್ನೋದು, ಹುಳುಗಳನ್ನ ತಿನ್ನೋದು ಇದ್ರ ದೇಹ ರಚನೆ. ಹಾಗಾಗಿ ದೇಹ ರಚನೆ ಹೆಂಗಾಗಿದೆ? ಚೂಪಾದ ಮೂತಿ, ಚೂಪಾದ ಉಗುರುಗಳು. ನಾವು ಹೇಗೆ ಕಣ್ಣಿನ ರೆಪ್ಪೆ ಮುಚ್ತೀವೋ ಅದರ ಮೂಗಿನ ಹೊಳ್ಳೆಯನ್ನು ಮುಚ್ಕೊಳ್ಳುತ್ತಿದ್ದು. ಸೊ ಏನ್ ಮಾಡುತ್ತೆ ಕರಡಿ? ಗೆದ್ದಲುಗೂಡು ಸಿಗುತ್ತೆ. ಗೆದ್ದಲುಗೂಡು ಸಿಕ್ಕಿದ ತಕ್ಷಣ ಆ ಗೆದ್ದಲುಗೂಡನ್ನ ಮೇಲೆ ಹಿಂಗೆ ತೆಗೆದುಬಿಟ್ಟು ಚೂಪಾದ ಮೂತಿ ಹಿಂಗೆ ಚೂಪಾಗಿರುತ್ತೆ ನೋಡಿ, ಅದು ಒಳಗೆ ಒತ್ತಿಡ್ಬಿಟ್ಟು ಮೂಗನ್ನ ಮುಚ್ಕೊಂಡು ಸೊರ್ರ ಅಂತ ಎಳಿತದೆ. ವ್ಯಾಕ್ಯೂಮ್ ಕ್ಲೀನರ್ ತರ ಎಳಿತದೆ. ಅವಾಗ ಎಳಿಬೇಕಾದ್ರೆ ಅಡ್ಡ ಆಗ್ಬಾರ್ದಲ್ಲ ಹಲ್ಲು, ಅದು ಓಪನ್ ಇರುತ್ತೆ. ಸೇದ ಹೊಟ್ಟೆ ಹೋಗುತ್ತೆ. ಮಣ್ಣಿನ ಸಮೇತ ಗೆದ್ದಲು ಎಲ್ಲ ಸೇರಿ ಹೊಟ್ಟೆಗೆ ಹೋಗ್ಬಿಟ್ಟು. ಹಾಗಾಗಿ ನಮ್ಗೆ ಕೇಳಿಸುತ್ತೆ ಸೊರ್ ಅಂತ ಎಳೆಯೋದು. ನಾವು ಕೇಳಿದ್ವಿ, ದೂರದಲ್ಲಿ ಕೇಳುತ್ತೆ, 100-200 ಮೀಟರ್ ದೂರದಲ್ಲಿ ಕೇಳುತ್ತೆ. ಹೋಗಿ ಅಲ್ಲಿ ಕರಡಿ ಇದೆ, ಅದು ಗೆದ್ದಲನ್ನು ಎಳಿತಾ ಇದೆ, ವ್ಯಾಕ್ಯೂಮ್ ಕ್ಲೀನರ್ ತರ ಎಳಿತಾ ಇರ್ತದೆ ಸರ್ ಅಂತೇಳಿ. ಅದು ಗುಣ. ಯಾಕೆ ರಚನೆ ಆಗಿದೆ? ಅದರ ಆಹಾರ ಗೆದ್ದಲು ಮತ್ತು ಇರುವೆ ತಿನ್ಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಆ ಹಲ್ಲುಗಳು ಆಬ್ಸೆನ್ಸ್ ಆಗಿದೆ. ವೆಜಿಟೇರಿಯನ್ ಅದು. ಇದಕ್ಕೆ ನಾವು ಕಾರ್ನಿವರ್ ಅಲ್ಲಿ ಹಾಕ್ತಿವಿ, ಮಾಂಸಾಹಾರಿ ಅಂತಾನೆ ಹೇಳ್ತೀವಿ. ಬಟ್ ಆ ರೀತಿ ಬೇರೆ ಪ್ರಾಣಿಗಳ ಮಾಂಸ ತಿನ್ನಲ್ಲ. ಆದ್ರೆ ಹುಳುಗಳು ಅವು ಪ್ರಾಣಿಗಳಾಗಿರೋದ್ರಿಂದ ಅದು ಮಾಂಸಾಹಾರಕ್ಕೆ ಸೇರಿ. ನೋಡಿ, ಇದು ಒಂದೇ ಅಲ್ಲ, ಇರುವೆ, ಗೆದ್ದಲು, ಆಮೇಲೆ ಜೇನಿನ ಮರಿಗಳು, ಜೇನು ಹುಳ ಆಯ್ತಾಗ ಅದು ಇಡೀ ಜೇನು ತಿನ್ನೋದಷ್ಟೇ ಅಲ್ಲ, ಇಡೀ ಜೇನಿನ ಹೊಟ್ಟನ್ನೇ ಪೂರ್ತಿಯಾಗಿ ತಿಂದ್ಬಿಡುತ್ತೆ. ಅದ್ರ ಸಗಣಿ ಹಾಕಿದಾಗ ನೋಡ್ತೀವಿ ಅಂಟಾಗಿ ಹಾಗೇ ಗಟ್ಟಿಯಾಗಿರುತ್ತೆ. ಅದ್ರ ಸಗಣಿ ಕಪ್ಪಗಾಗಿರುತ್ತೆ. ಅದ್ರಲ್ಲಿ ಯಾಕಂದ್ರೆ ಮರಿಗಳು ಇರ್ತಾವಲ್ವಾ, ಅದನ್ನು ಸಹ ತಿನ್ನುತ್ತೆ. ಅದ್ರ ಜೊತೆಗೆ ಸಗಣಿ ಹುಳ ನೋಡಿರ್ಬೇಕು. ಸಗಣಿಯನ್ನ ಉಂಡೆ ಮಾಡ್ಕೊಂಡು ಹೋಗ್ತಾ ಇರೋ ಹುಳುಗಳು, ಡಂಗ್ ಬಿಟ್. ನಮ್ಮಲ್ಲಿ ಈ ಭಾಗದಲ್ಲಿ ಇಷ್ಟು ದೊಡ್ಡ ಕ್ರಿಕೆಟ್ ಬಾಲ್ನಷ್ಟು ದೊಡ್ಡದಾದಂತ ಸಗಣಿ ಉಂಡೆಗಳನ್ನು ಮಾಡ್ಕೊಂಡು ಹೋಗಿ ನೋಡಿ, ಸಗಣಿ ಹುಳ ಡಂಗ್ ಬೀಟಲ್ಲಿ ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ, ತನಗಿಂತ 500 ಪಟ್ಟು ಭಾರವಾಗಿರುವಂತ ಉಂಡೆನ ದಪ್ಕೊಂಡು ಹೋಗುತ್ತೆ. ತಗೊಂಡೋಗಿ ಒಂದಡಿ ಆಳವನ್ನ ನೆಲವನ್ನು ಅಗದು ಅದರೊಳಗೆ 3-4 ಉಂಡೆಗಳನ್ನ ಇಟ್ಟು ಅದರೊಳಗೆ ಮೊಟ್ಟೆ ಇಡುತ್ತದೆ. ಮೊಟ್ಟೆ ಇಟ್ಟು ಮುಚ್ಚಿಬಿಡುತ್ತೆ. ಸಣ್ಣ ಹುಳ. ಅದು ಎಷ್ಟೋ ತಿಂಗಳಾದ್ಮೇಲೆ ಆ ಮೊಟ್ಟೆಯಲ್ಲಿರುವಂತ ಮರಿ ಒಡೆದು ಅದರಲ್ಲಿ ಒಂದೇ ಒಂದು ಮರಿ ಉಳಿತದೆ. ಅದೆಲ್ಲ ಇರುವಂತ ಸಗಣಿನ ತಿಂದು ದಪ್ಪ ಆಗ್ಬಿಡುತ್ತೆ, ಒಳ್ಳೆ ಬೆಣ್ಣೆ ತರ ಆಗಿರುತ್ತೆ. ಈ ಕರಡಿ ಅಷ್ಟೆಲ್ಲ ನೆಲ ಸಾಪಾಗಿರುತ್ತೆ, ನೆಲ ಸಪಾಟಾಗಿರುತ್ತೆ. ಆದ್ರೆ ಕರಡಿ ಗೊತ್ತಾಗುತ್ತೆ, ಸೆನ್ಸೇಷನ್ ಹೆಂಗಿದೆ ನೋಡಿ.
ನೆಲದ ಒಂದಡಿ ಆಳದಲ್ಲಿರುವಂತ ಈ ಸಗಣಿ ಹುಳದ ಉಂಡೆಗಳನ್ನ ಅದು ಮೂಸ್ ನೋಡ್ಕೊಂತ ಹೋಗಿ ಪತ್ತೆ ಮಾಡಿ ಅಷ್ಟೇ ಭಾಗನ ಕಿತ್ತು ತೆಗಿತದೆ. ತೆಗೆದು ಆ ಉಂಡೆನ ಹೊರಗೆ ತೆಗೆದು ಒಡೆದು ಒಳಗಿರುವಂತ ಆ ಸಗಣಿ ಹುಳದ ದಪ್ಪನೆ ಆದಂತಹ ಮರಿಯನ್ನ ಲಾರ್ವನ ತಿನ್ನುತ್ತೆ. ಅದು ಒಳ್ಳೆ ಪ್ರೋಟೀನ್ ಭರಿತವಾದಂತ ಶಕ್ತಿ ಅದಕ್ಕೆ. ಅಲ್ಲಿ ಸುಮಾರು ಹುಳುಗಳು ಇರ್ತಾವ ಅದ್ರೊಳಗೆ, ಅದೆಲ್ಲ ಸತ್ತೋಗ್ಬಿಟ್ಟಿರ್ತಾವೆ. ಒಂದು ಮಾತ್ರ ಬದುಕುತ್ತೆ ಅದರಲ್ಲಿ. ಒಂದು ಬಾಲ್ ಅಲ್ಲಿ ಬ್ರೂಡ್ ಬಾಲ್ ಅಂತ ಹೇಳ್ತೀವಿ ಅದಕ್ಕೆ. ಒಂದು ಬ್ರೂಡ್ ಬಾಲ್ ಅಲ್ಲಿ ಒಂದೇ ಒಂದು ಹುಳ ಬದುಕಿರುತ್ತೆ, ಅಷ್ಟೆಲ್ಲ ಸತ್ತೋಗ್ಬಿಡು. ಒಂದು ಅದೇ ಹೇಳ್ತೀನಲ್ಲ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಅದು ಉಳಿತದೆ. ಅದು ತಿಂದು 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 ಇಷ್ಟು ದಪ್ಪ ಆಗಿರುತ್ತೆ, ಬೆಳ್ಳಗಿರುತ್ತೆ, ಒಳ್ಳೆ ತುಪ್ಪ ತರ ಫುಲ್ ಪ್ರೋಟೀನ್ ಅದು. ಅಂಥದ್ದು 3-4 ಉಂಡೆಗಳು ಇರ್ತವೆ. ಆ ಉಂಡೆಗಳೆಲ್ಲ ಒಡೆದು ನಾವು ನೋಡಿದ ಕಾಡಿಗೆ ಹೋಗ್ತೀವಲ್ಲ, ಅಲ್ಲಿ ಗೊತ್ತಾಗುತ್ತೆ ಆ ಉಂಡೆ ಒಡೆದಿರುತ್ತೆ. ಇಷ್ಟೇ ಕ್ರಿಕೆಟ್ ಬಾಲ್ ಒಳಗೆಲ್ಲ ಕ್ಯಾವಿಟಿ ಓಪನ್, ಒಂದು ಭಾಗ ಓಪನ್ ಆಗಿರುತ್ತೆ, ಅಲ್ಲಿ ಹುಳನ ತಿನ್ಕೊಂಡು ಹೋಗ್ಬಿಡುತ್ತೆ, ಸಣ್ಣ ತಿನ್ನೋದು ಹೋಗ್ಬಿಡೋದು. ಸೊ ಇದು ಇಂಡೈರೆಕ್ಟ್. ಎಷ್ಟು ಆಕ್ಯುರೇಸಿ ಇದೆ ನೋಡಿ ಕರಡಿಗೆ. ಪರ್ಟಿಕ್ಯುಲರ್ ಅಷ್ಟೇ ಜಾಗ, ಬಹಳ ದೊಡ್ಡ ಆಳ ತೆಗೆಯಲ್ಲ, ಒಂದು ಅರ್ಧ 4 ಇಂಚ್ ಅಷ್ಟೇ ಅಗಲ ಆಳ ತೆಗಿತದೆ, ಆ ಉಂಡೆ ತೆಗೆದು ತಿಂದು. ಅಂದ್ರೆ ಪ್ರಾಣಿಗಳಿಗೆ ಬದುಕೋದು ಗೊತ್ತಿದೆ ಹೆಂಗ್ ಅದು. ಇದು ಬಹಳ ಅದ್ಭುತ. ಅದ್ರ ಜೊತೆಗೆ ಏನಾಗುತ್ತಂದ್ರೆ, ಅಲ್ಲಿ ಆಹಾರ ಸಿಕ್ಕಿಲ್ಲ ಅಂತ ಹೇಳಿ ನಾವು ಊರ್ ಹೊರಗೆ ತಿಪ್ಪೆ ಗುಂಡಿ ಹಾಕ್ತಾರೆ. ನಮ್ಮೆಲ್ಲ ನಾರ್ತ್ ಕರ್ನಾಟಕದಲ್ಲಿ ಸಗಣಿ ಎಲ್ಲ ತಿಪ್ಪೆ ಊರ್ ಹೊರಗೆಲ್ಲ ಹಾಕ್ತಿವಿ, ರಾಶಿ ರಾಶಿ ರಾಶಿ. ಸಂಜೆ ಹೊತ್ತು ಹೊರಗೆ ಬಂದ್ಬಿಟ್ಟು ಆ ತಿಪ್ಪೆನೆಲ್ಲ ಗುಂಡಿ ತೆಗೆದು ಅದರಲ್ಲಿ ಸಗಣಿ ಹುಳ ಇರ್ತವೆ, ಆ ಹುಳನ ತಿನ್ನಕ್ಕೆ ಅಲ್ಲಿ ಬರ್ತವೆ. ಗುಡೇಕೋಟೆ ಅಂತ ಅಲ್ಲಿ ಸಂಜೆ ಸೂರ್ಯ ಮುಳುಗಿದ ತಕ್ಷಣನೇ ಆ ತಿಪ್ಪೆ ಗುಂಡಿ ಕರಡಿ ಬರೋದು ಸಗಣಿ. ಅದಕ್ಕೆ ಜನ ಹೆದರ್ತಿದ್ರಲ್ಲಿ ಹೋಗಕ್ಕೆ. ನಾನು ಗುಡೇಕೋಟೆಗೆ ನಾನೇನಾದ್ರೆ ಅಲ್ಲಿ ಗುಡೇಕೋಟೆದೊಂದು ನಿಮ್ ಕಥೆ ಹೇಳ್ಬೇಕು. ಅದನ್ನು ಕರಡಿ ಧಾಮ ಮಾಡ್ಲಿಕ್ಕೆ ನಾನು ಒಂದು ಸ್ವಲ್ಪ ಡಾಟಾ ಕಲೆಕ್ಟ್ ಮಾಡಿದೆ. ಅದ್ರ ಬಗ್ಗೆ ಒಂದು ಹೇಳ್ಬೇಕಂತ ಹೇಳಿದ್ರೆ, ಗುಡೇಕೋಟೆ ಅಂದ್ರೆ ದೊರೋಜಿ ಕರಡಿಧಾಮ ಬೇರೆ, ಕರ್ನಾಟಕದ 2ನೇ ಕರಡಿಧಾಮ ಗುಡೇಕೋಟೆ ಕರಡಿಧಾಮ. ಅದು ಇತಿಹಾಸ ಬಹಳ ಸಂಡೂರು ಹೋಗೋ ರಸ್ತೆಯಲ್ಲಿದೆ. ಹೌದು, ಅದು ಕೂಡ್ಲಿಗಿ ತಾಲೂಕು. ಅದ್ರದ್ದು ರೋಚಕ ಇತಿಹಾಸ. ನಾವೇನ್ ಹೇಳ್ತಿದ್ವಿ, ಗುಡೇಕೋಟೆ ಅಂದ ತಕ್ಷಣ 2 ಹೆಸರು, ಅಲ್ಲಿ ಸೀತಾಫಲ ಮತ್ತು ಕರಡಿಗೆ ಅದು ಖ್ಯಾತಿ ಇದ್ವು. ಅಲ್ಲಿ ಗುಡೇಕೋಟೆ ಇರೋದೇ ಸಣ್ಣ ಹಳ್ಳಿ, ಪಕ್ಕದಲ್ಲಿ ಸುತ್ತಲೂ ಗುಡ್ಡಗಳು. ನಿಮ್ಗೆಲ್ಲ ಗೊತ್ತಿರ್ಬೇಕು, ಒನಕೆ ಓಬವ್ವ ಅವರ ತವರೂರದು. ಅಲ್ಲಿ ನಾವೆಲ್ಲ ಸೀತಾಫಲ ಹಣ್ಣು, ಜೇನು ಎಲ್ಲ ಅದಕ್ಕೆ ಬಹಳ ಫೇಮಸ್. ಅಲ್ಲೇನಾಗಿದೆ, ಪ್ರತಿದಿನ ನಾನು ಓದ್ತಾ ಇದ್ದೆ ಪೇಪರಲ್ಲಿ. ಅವಾಗ ಅಟ್ಯಾಕ್ ಮಾಡುದು, ಜನ ಸತ್ರು, ಕರಡಿ ಸತ್ತು, ಹಿಂಗ್ ದಿನಾ ಪೇಪರಲ್ಲಿ ಬರೋದು, ಪತ್ರಿಕೆಯಲ್ಲಿ ವರದಿ ಬರೋದು. ಹೇಳೋರು ಎಲ್ಲರೂ ಈ ತರ ಆಗಿದೆ ಅಂತ ಎಲ್ಲ ರಾಜಕೀಯ ನಾಯಕರು ಹೇಳಿಕೆ ಕೊಡ್ತಿದ್ರು. ಅದನ್ನ ರಕ್ಷಣೆ ಮಾಡಬೇಕು, ಪಂಚಾಯತ್ ಮೆಂಬರ್ಗಳೆಲ್ಲ ಹೇಳ್ತಿದ್ರು ರಕ್ಷಣೆ ಮಾಡಬೇಕು ಜನರಿಗೆ ಅದರಿಂದ, ಕರಡಿಗಳಿಂದ. ಏನ್ ಮಾಡ್ಬೇಕು ನೋಡಿ, ಒಂದು ಅಧ್ಯಯನ ಬೇಕು, ಡಾಟಾ ಬೇಸ್ ಬೇಕು. ನೀವ್ ಏನೇ ಮಾಡ್ಬೇಕಂದ್ರು ಒಂದು ಡಾಟಾ ಇಲ್ಲದೆ ಏನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು 2010ಕ್ಕೆ ಹೋದೆ, ಅಲ್ಲಿ ಓಡಾಡಿದೆ. ಅಲ್ಲಿ ಹೋಗಿ ಅಲ್ಲಿ ಏನು ಸಮಸ್ಯೆಗಳಿದಾವೆ ಏನಂತ ಫಸ್ಟ್ ಅಧ್ಯಯನ ಮಾಡಕ್ ಹೋದೆ. ಅಲ್ಲಿ ಮೊದಲ ಸಮಸ್ಯೆ ಕಂಡು ಹಿಡಿದೇನೆಂದ್ರೆ, ಬರೀ 80,000 ರೂಪಾಯಿಗೆ ವರ್ಷಕ್ಕೆ ಅರಣ್ಯ ಇಲಾಖೆ ಟೆಂಡರ್ ಕೊಡ್ತಾ ಇದ್ರು ಸೀತಾಫಲ ಹರಿಲಿಕ್ಕೆ. 80,000 ಕೊಟ್ಬಿಟ್ಟು ಅವ್ರು ಏನ್ ಮಾಡ್ತಿದ್ರು, ಸೀತಾಫಲ ಹರಿಯೋದು ಅದು 20 ಲಾರಿ ಲೋಡ್ ನಷ್ಟು ಸೀತಾಫಲ ಸಂಗ್ರಹ ಆಗ್ತಿತ್ತಂತೆ. ಅಲ್ಲಿಂದ ಎಲ್ಲ ತಗೊಂಡ್ ಜನ ಎಲ್ಲ ಕಾಡಲ್ಲಿರೋರು ಸೀತಾಫಲ ಹಣ್ಣು ಹರ್ಕೊಂಡು. ಯಾಕೆ ಅವಾಗ ಕೊಡಂಗಿತ್ತು, ಟೆಂಡರ್ ಕೊಡೋದಿತ್ತು ಪಾಲಿಸಿ. ಜೇನ್ ಹರ್ಕೊಂಡು ಹೋಗೋರು ಜನ ಡ್ರಮ್ ಗಟ್ಲೆ. ಆಮೇಲೆ ಜನ ಕುರಿ ಮೇಯಿಸೋರು, ದನ ಮೇಯಿಸೋರು, ಕಲ್ಲು ಗಣಿಗಾರಿಕೆ, ಮರಳು ಗಣಿಗಾರಿಕೆ ಎಲ್ಲ ಅವ್ಯಾಹತ, ಬೆಂಕಿ, ಅದು ಹಾಳು ಬಿದ್ದಂತ ಕಾಡಾಗಿತ್ತು. ಅದಕ್ಕೆ ಅದೆಲ್ಲ ಡಾಟಾ ಕಲೆಕ್ಟ್ ಮಾಡಿದೆ. ಪೊಲೀಸ್ ಸ್ಟೇಷನ್ಗೆ ಹೋದೆ. ಒಂದು 10 ವರ್ಷದಲ್ಲಿ ಕರಡಿ ದಾಳಿ ಆಗಿರೋದು ಡಾಟಾ ಕೊಡ್ರಿ ಅಂತ ಅವ್ರು ಡಾಟಾ ಕೊಟ್ರು. ಒಂದು 80 ಹಳ್ಳಿಗಳಲ್ಲಿ ಎಷ್ಟು ಜನರು ಅಟ್ಯಾಕ್ ಮಾಡಿ ಅದು ಡಾಟಾ ಕಲೆಕ್ಟ್ ಮಾಡಿದೆ. ವಿಕ್ಟಿಮ್ಸ್ ಆಫ್ ಬೇರ್ ಅಟ್ಯಾಕ್, ಯಾರ್ಯಾರ ಮೇಲೆ ಕರಡಿ ದಾಳಿಯಾಗಿ ಬದುಕಿ ಉಳಿದಿದ್ದಾರೆ ಅವ್ರನ್ನ ಕಂಡೆ. ಒಬ್ಬನದು ತಲೆ ಮೇಲೆ ಇದೇ ಹೋಗ್ಬಿಟ್ಟಿದೆ, ಒಬ್ಬನ ಕಣ್ಣು ಕಿತ್ತಿದೆ, ಒಬ್ಬನ ಮುಖ ಹೋಗಿದೆ, ಕೈ ಮುರಿದಿದೆ, ಕಾಲು ಅವ್ರದ್ದೆಲ್ಲ ಇಂಟರ್ವ್ಯೂ ತಗೊಂಡೆ ನಾನು. ಅವ್ರದ್ದೆಲ್ಲ ಮಾತ್ರ ಅಭಿಪ್ರಾಯ ತಗೊಂಡೆ. ಅಲ್ಲಿ ಜರ್ಮಲಿ ಅಂತಿದೆ ಒಂದು ಹಳ್ಳಿ, ಅದ್ಭುತವಾದಂತ ಒಂದು ಡಾಕ್ಯುಮೆಂಟೇಶನ್ ಮಾಡ್ಬೇಕು ಅದ್ರ ಬಗ್ಗೆ. ಅಲ್ಲಿ ಪಾಳೆಗಾರರಂತ, ಜರ್ಮಲಿ ಪಾಳೆಗಾರರು, ಅವ್ರೇನ್ ಮಾಡಿದಾರೆ ಅಂದ್ರೆ ಆ ಕಾಡನ್ನ ಅವ್ರು ರಕ್ಷಣೆ ಮಾಡ್ತಿದ್ದಾರೆ. ಅಲ್ಲಿ ಕಾಡಿಗೆ ಹೋಗ್ಬೇಕಾದ್ರೆ ಅವ್ರ ಊರಿನ ಮಧ್ಯದಲ್ಲಿ ಹೋಗ್ಬೇಕು, ಅವ್ರು ಆ ಕಾಡನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಸಹ ಅವ್ರನ್ನ ಪಾಳೆಗಾರನ ಇಂಟರ್ವ್ಯೂ ಮಾಡಿದೆ. ಏನು ಸಮಸ್ಯೆ, ಏನೆಲ್ಲ, ಯಾಕೆ ಇದು ಕರಡಿ ದಾಳಿ ಆಗ್ತಾ ಇದೆ, ಇದೆಲ್ಲ ಇಂಟರ್ವ್ಯೂ ಮಾಡಿದೆ. ವಿಕ್ಟಿಮ್ಸ್ ಎಲ್ಲ ಇಂಟರ್ವ್ಯೂ ಮಾಡಿ ಎಲ್ಲ ಒಂದು ಅಧ್ಯಯನ ಮಾಡಿದೆ. ಕಾಡೊಳಗೆ ಹೋಗಿ ಅರಣ್ಯ ಇಲಾಖೆ ಅವ್ರ ಜೊತೆ ಹೋಗಿ, ವಾಚರ್ ಜೊತೆ ಹೋಗಿ ಅಲ್ಲೆಲ್ಲ ಕರಡಿಯ ಎವಿಡೆನ್ಸಸ್, ಇಂಡೈರೆಕ್ಟ್ ಎವಿಡೆನ್ಸಸ್, ಅಲ್ಲಿ ಆ ಚಿರತೆಯ ಹೆಜ್ಜೆ ಗುರುತು, ಆ ಚಿರತೆಯ ಮಲ, ಕರಡಿಯ ಮಲ, ಅದರ ಕೂದಲುಗಳು ಬೇಲಿ ಮೇಲೆ ಅಂಟ್ಕೊಂಡಿರೋದು, ಅದರ ಸಗಣಿ, ಆಮೇಲೆ ಅದು ಗೆದ್ದಲು ಗೂಡನ್ನು ಒಡೆದಿರೋದು, ಇವೆಲ್ಲ ಡಾಟಾ ಇನ್ಫಾರ್ಮೇಶನ್ ಎಲ್ಲ ತಗೊಂಡೆ. ಸೊ ಇದೆಲ್ಲ ತಗೊಂಡು ಒಂದು ವರದಿ ತಯಾರು ಮಾಡಿದೆ. ಅಷ್ಟೊತ್ತಿಗೆ ಅದೃಷ್ಟವಶಾತ್ 2012ಕ್ಕೆ ಡಾಕ್ಟರ್ KN ಮೂರ್ತಿ ಅನ್ನುವಂಥ CCF ಅವರು ಬಳ್ಳಾರಿಗೆ ಬಂದರು. ಇಲ್ಲಿ ನಮ್ಮ ದರೋಜಿ ಕರಡಿಧಾಮಕ್ಕೆ ACF ಆಗಿ MN ಕಿರಣ್ ಅಂತ ಒಬ್ಬರು ಆಫೀಸರ್ಸ್ ಇದ್ರು. ಆ ಮೂರ್ತಿ ಅವರು ಬಂದ ತಕ್ಷಣ ನಮ್ಮ ಕಿರಣ್ ಸಾರ್ ಹೇಳಿದ್, ಬರ್ರಿ ನಮ್ಮ ಸಾಹೇಬ್ರು ಬಂದಾರೆ, ಮೀಟ್ ಮಾಡ್ಸೋಣ ಅಂತ. ಮೀಟ್ ಮಾಡಿದೆ. ಏನೇನು ಹೇಳಿ, ನಿಮ್ಮಲ್ಲಿ ಏನೇನು ಬೇಕು, ಏನಿದೆ, ಏನು ಮಾಡ್ಬೇಕು ಹೇಳಿ ಅಂತ ನಾನು ಹೇಳಿದೆ. ಸರ್, ನಮ್ಮಲ್ಲಿ 3 ಇಂಪಾರ್ಟೆಂಟ್ ಕೆಲಸ ಆಗಬೇಕಾಗಿದೆ. ಏನು ಹೇಳಿ ಸರ್? ಒಂದು ಗುಡೇಕೋಟೆದು ಒಂದು ಕರಡಿಧಾಮ ಮಾಡಬೇಕು, ತುಂಗಭದ್ರಾ ನದಿಯಲ್ಲಿ ಆಟರ್ಸು, ನೀರ್ನಾಯಿ ಬಹಳಷ್ಟು ಇದಾವೆ, ಅದು ರಕ್ಷಣೆ ಮಾಡಬೇಕು, ಇನ್ನೊಂದು ತಾಳೆವನ ಅಂತ 3 ಹೇಳಿದೆ ಅವರಿಗೆ. ಆಯ್ತು ಕೊಡಪ್ಪ, ಏನಿದೆ ಕೊಡ್ರಿ ನೀವು ಮಾಹಿತಿ ಅಂದಾಗ
ನಾನು ಮತ್ತೆ ಹೋಗಿ ಕಿರಣ್ ಅವ್ರು ಕರ್ಕೊಂಡು ಹೋಗಿ ಮತ್ತೆ ಅವ್ರಿಗೆಲ್ಲ ತೋರಿಸಿ ನಾನೇನು ಡಾಟಾ ರಿಪೋರ್ಟ್ ರೆಡಿ ಮಾಡಿದ್ದೆ, ಅವ್ರಿಗೆ ಇಮೇಲ್ ಮಾಡಿದ್ದೆ ನಾನು ಕಿರಣ್ ಸರ್ ಎಲ್ಲ ಕೇನ್ ಮೂರ್ತಿ ಕೊಟ್ಟು ಮಾಡಬೇಕು, ಏನು ಮಾಡಬೇಕಾಗಿದೆ. ಅವಾಗ ಸುಮಾರು ಒಂದು 50 ಚದರ ಕಿಲೋಮೀಟರ್ ಬಗ್ಗೆ ನಾನು ಅದು ಬರೆದೆ. ಆ ರಿಪೋರ್ಟ್ ಕಳಿಸಿದ್ರು ಡಾಕ್ಟರ್ ಕೆ ಎನ್ ಮೂರ್ತಿ CCF ಅವರು, PCCF ಅವರು ಕಳಿಸಿದ್ರು ಬೆಂಗಳೂರಿಗೆ. ಅಲ್ಲಿ ಆ ರಿಪೋರ್ಟ್ ಬಂದಾಗ ಆ ಸಭೆ ನಡೀತೆ ವನ್ಯಜೀವಿ ಸಲಹಾ ಮಂಡಳಿ ಸಭೆಯಲ್ಲಿ ಆ ರಿಪೋರ್ಟನ್ನು ನೋಡಿ, ಇವ್ರು ರೆಕಮೆಂಡೇಶನ್ ಮಾಡಿರೋದನ್ನು ನೋಡಿ, ಒಂದೇ ಇದರಲ್ಲಿ ಯಾವುದೇ ಚರ್ಚೆ ಇಲ್ಲದಂಗೆ ಅದನ್ನ ಸ್ಯಾಂಕ್ಚುರಿ ಅಂತ ಅರಣ್ಯ ಇಲಾಖೆ ಘೋಷಣೆ ಮಾಡಿ. ಆವಾಗ ಮರುದಿನ 2013ರಲ್ಲಿ ಪತ್ರಿಕೆಯಲ್ಲಿ ಬರುತ್ತೆ, ಕರ್ನಾಟಕದ 2ನೇ ಕರಡಿಧಾಮ ಗುಡೇಕೋಟೆ ಕರಡಿಧಾಮ. ಅದಾದ್ಮೇಲೆ ಬಹಳಷ್ಟು ಚಾಲೆಂಜಸ್ ಇತ್ತು. ಅದೆಲ್ಲ ನಾನು ದುದ್ದಿಗೆ ಅಂತ RF ಏನೇನು ಮಾಡಬೇಕು, ಎನ್ಕ್ರೋಚ್ಮೆಂಟ್ ಎಲ್ಲ ಬಿಡಿಸಿದ್ರು. ಟೆಂಡರ್ ಕೊಡ್ಬೇಕಾ ಕೊಡಬಾರ್ದು ನಿಲ್ಸಿದ್ವಿ. ಅಲ್ಲಿ ಕೆರೆಗಳಲ್ಲಿ ಮೀನುಗಾರಿಕೆ ಮಾಡಿದ್ದು ಅದನ್ನ ನಿಲ್ಸಿದ್ವಿ. ಇದೆಲ್ಲ ಮಾಡಿದ ಅರಣ್ಯ ಇಲಾಖೆ ಅವರು. ಆರಂಭದಲ್ಲಿ ಅರಣ್ಯ ಇಲಾಖೆಗೆ ಬಹಳ ಹೆಲ್ಪ್ ಮಾಡಿದೆ. 1 ವರ್ಷ 2 ವರ್ಷಗಳ ಕಾಲ ಓಡಾಡಿ ಅವರಿಗೆ ಸಲಹೆ ಸೂಚನೆ ಕೊಟ್ಟು ಅವ್ರಿಗೆ ಇದು ಮಾಡಿದ್ಮೇಲೆ ಇವತ್ತೇನಾಗಿದೆ, ಕರಡಿಧಾಮ 162 ಚದರ ಕಿಲೋಮೀಟರ್ ವಿಸ್ತಾರ ಮಾಡಿದ್ದಾರೆ. ಈಗ ಎಷ್ಟು ಕರಡಿ ಇದಾವೆ ಸರ್ ಅಲ್ಲಿ? ಅಂದಾಜು ನಾವು ಈಗ ಕರಡಿಗಳ ಸಮಸ್ಯೆ ಏನಂದ್ರೆ ನೋಡಿ, ಒಂದು ಹುಲಿಗಳಿಗೆ ಪಟ್ಟಿ ಗುರುತಿರ್ತದೆ, ಅದ್ರ ಮೇಲೆ ಐಡೆಂಟಿಫೈ ಮಾಡಬಹುದು. ಚಿರತೆಗಳಿಗೆ ಇಲ್ಲಿ ಕ್ಲೋಸ್ ಡಾಟ್ಸ್, ಅವೆಲ್ಲ ಡಾಟ್ಸ್ ಮೇಲೆ ಅಥವಾ ರೋಸೆಟ್ಸ್ ಅಂತ ಹೇಳ್ತೀವಿ, ಅದ್ರ ಮೇಲೆ ಐಡೆಂಟಿಫೈ. ಕರಡಿಗಳನ್ನ ಹೆಂಗೆ ಹೇಳಬೇಕು, ಎಲ್ಲ ಒಂದೇ ತರ ಕಾಣ್ತವೆ. ಹಾಗಾಗಿ ನಮ್ಮ ಸ್ನೇಹಿತರೆಲ್ಲ ಅಲ್ಲಿ ಅಧ್ಯಯನ ಮಾಡಿದ್ದಾರೆ. ಅಲ್ಲಿ ಒಂದು ಅಂದಾಜು 70ರಿಂದ 80 ಕರಡಿ ಇರಬಹುದು ಅಂತ ಇದೆ, ಇನ್ನೂ ಜಾಸ್ತಿ ಇರಬಹುದು. ಯಾಕಂದ್ರೆ ಇದು ಐಡೆಂಟಿಫಿಕೇಶನ್ ಬಹಳ ಕಷ್ಟ. ಬಟ್ ಮುಖ್ಯವಾಗಿ ಕರಡಿಧಾಮ ಆದ್ಮೇಲೆ ಆಗಿರುವಂತದ್ದು ಮಹತ್ವದ ಬದಲಾವಣೆ ಏನಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಗುಡೇಕೋಟೆ ಒಳಗೆ, ಗುಡೇಕೋಟೆ ಸುತ್ತಮುತ್ತಲು ಒಂದು 2-3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮನುಷ್ಯರ ಮೇಲೆ ಕರಡಿಗಳ ದಾಳಿ ನಿಂತು ಹೋಗಿದೆ, ಸಂಪೂರ್ಣವಾಗಿ ನಿಂತು ಹೋಯ್ತು. ಕಾರಣ ಏನು? ಆಹಾರ ಏನು ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ಜನರ ಓಡಾಟ ಒಳಗೆ, ಕಾಡಿನೊಳಗೆಲ್ಲ ಜನ ಓಡಾಡ್ತಾ ಇದ್ರು. ಹಣ್ಣು ಹರಿಲಿಕ್ಕೆ, ಜೇನು ಹರಿಲಿಕ್ಕೆ, ಮತ್ತೆ ಯಾವುದೋ ಕಾರಣ ಜನ ಅವಕ್ಕೆ ನೆಮ್ಮದಿಯಿಂದ ನಿದ್ದೆ ಮಾಡಕ್ ಆಗ್ತಿದ್ದಿಲ್ಲ ಕರಡಿಗಳಿಗೆ. ಆ ಗುಹೆ ಬಿಟ್ಟು ಹೊರಗೆ ಬರ್ತಿದ್ವು, ಊರಂಚಿಗೆ ಹೋಗ್ತಿದ್ವು. ಇವಾಗ ಪ್ರಶಾಂತವಾಗಿ ವಾತಾವರಣ ಇರೋದ್ರಿಂದ ಹಗಲೆಲ್ಲ ಕರಡಿ ನಿದ್ದೆ ಮಾಡ್ತವೆ ಕಾಡಲ್ಲಿ ಗುಹೆಯಲ್ಲಿ. ಸಂಜೆ ಆದ್ಮೇಲೆ ಹೊರಗೆ ಬರ್ತವೆ, ಹೊರಗೆ ಬಂದು ಆಹಾರ ಹುಡ್ಕೊಂಡು ಹೋಗ್ತವೆ, ಮತ್ತೆ ವಾಪಸ್ ಹೋಗ್ತವೆ. ಆದರೆ ಮನುಷ್ಯರ ಮೇಲೆ ದಾಳಿ ಕಡಿಮೆ ಆಯ್ತು, ಆದರೆ ಬೆಳೆಗಳ ಮೇಲೆ ದಾಳಿ ಹೆಚ್ಚಾಯ್ತು. ಏನಾಯ್ತು ಅಂತ ಹೇಳಿದ್ರೆ, ಈಗ ಜನರಿಗೆಲ್ಲ ಗೊತ್ತಾಯ್ತು ಇಲ್ಲಿ ಕರಡಿ ಬರ್ತಾವೆ ರಾತ್ರಿ ವೇಳೆ, ಎಲ್ಲರಿಗೂ ಅಲರ್ಟ್ ಮಾಡಿದ್ವಿ. ಅವಾಗ ಏನಾಯ್ತು, ಆ ಕರಡಿಗಳು ಸಂಜೆ ಹೊತ್ತು ಹೊರಗೆ ಹೋಗಿ ಅಂಚಿನಲ್ಲಿರುವಂತ ಹೊಲದಲ್ಲಿ ಶೇಂಗಾ ಮೆಕ್ಕೆಜೋಳ ಬೆಳೆದ್ರೆ ಅವು ತಿಂತವೆ. ಆದರೆ ಅರಣ್ಯ ಇಲಾಖೆಯವ್ರು ಏನ್ ಮಾಡಿದ್ರು, ಅವ್ರಿಗೆಲ್ಲರಿಗೂ ಬೆಳೆ ಪರಿಹಾರ ಕೊಡ್ತಾ ಇದ್ದಾರೆ ಇವತ್ತಿಗೂ. ಹಾಗಾಗಿ ಇವತ್ತು ಜನರಿಗೂ ಕರಡಿಗಳ ಮಧ್ಯೆ ಒಂದು ಸಹನೆ ಇದೆ, ನಮ್ಮ ಮಧ್ಯೆ ಸಾಮರಸ್ಯ ಇದೆ. ಜೊತೆಗೆ ನೋಡಿ, ಪರಿಸರಾತ್ಮಕ ಬದಲಾವಣೆ. ಈ ಒಂದು ಕಾಡನ್ನ ಉಳಿಸಿದ್ರೆ ಏನಾಗುತ್ತೆ, ಅಂತರ್ಜಲ ಮಟ್ಟ ಜಾಸ್ತಿ ಆಯ್ತು. ಯಾಕಂದ್ರೆ ಕಾಡು ಕಡೆಯಲ್ಲಿ ಕಾಡು ದಟ್ಟವಾಯ್ತು, ಅಂತರ್ಜಲ ಮಟ್ಟ ಜಾಸ್ತಿ ಆಯ್ತು, ಕಾಡಿನ ಬೆಂಕಿಯನ್ನು ನಿಯಂತ್ರಣ ಮಾಡಿದ್ದಾರೆ ಈಗ. ಆಮೇಲೆ ಅಲ್ಲಲ್ಲಿ ಚೆಕ್ ಡ್ಯಾಮ್ಗಳು, ಕೆರೆ ಕಟ್ಟೆಗಳನ್ನು ಕಟ್ಟಿರೋದ್ರಿಂದ ಜನರ ಭೂಮಿಯ ಅಂತರ್ಜಲ ಜಾಸ್ತಿ ಆಗಿ ಬೇಸಿಗೆಯಲ್ಲೂ ಸಹ ಬೋರ್ವೆಲ್ ಅಲ್ಲಿ ನೀರು ಬರ್ತಾ ಇದೆ, ವಾತಾವರಣ ತಂಪಾಗಿದೆ, ಇಡೀ ಪರಿಸರ ಆಕ್ಸಿಜನ್ ಹೆಚ್ಚು ಉತ್ಪಾದನೆ ಆಗುತ್ತೆ, ಕೋಟಿಗಟ್ಟಲೆ ಮರಗಿಡಗಳು ಬೆಳೀತಾ ಇದ್ದಾವೆ. ಇದು ನ್ಯಾಚುರಲ್ ರೀಜನರೇಷನ್ ಆಫ್ ದ ಫಾರೆಸ್ಟ್ ಆಗ್ತಾ ಇದೆ. ಅಲ್ಲಿ ಎಷ್ಟು ಅವರ್ ನಿದ್ದೆ ಮಾಡುತ್ತೆ ಸರ್ ಕರಡಿ? ಸಾಮಾನ್ಯ ನೋಡಿ, ಈಗ ಇದು ಕರಡಿ ಬೆಳಿಗ್ಗೆ ಅಂದ್ರೆ 9 ಗಂಟೆವರೆಗೂ ವಾಪಸ್ ಅಡ್ಡಾಡ್ತಾ ಮೆಲ್ಲಕ್ಕೆ ಹೋಗುತ್ತೆ. ನಾನು 9 ಗಂಟೆವರೆಗೂ ನೋಡಿದ್ದೆ. ರಾತ್ರಿ ಎಲ್ಲ ಓಡಾಡುತ್ತೆ, ನಿಧಾನವಾಗಿ ತನ್ನ ಗುಹೆ ಕಡೆಗೆ 8 ಗಂಟೆ 9 ಗಂಟೆವರೆಗೂ ವಾಪಸ್ ಹೋಗ್ತವೆ. ಬೆಳಿಗ್ಗೆ 9 ಗಂಟೆವರೆಗೂ ಬರ್ತಾ ಇರ್ತವೆ. ಹೋಗಿ ಆರಾಮಾಗಿ ತನ್ನ ಜಾಗದಲ್ಲಿ ನಿದ್ದೆ ಮಾಡಿದ್ ನೋಡಿ. ಅದನ್ನ ನಮ್ಮ ಸ್ನೇಹಿತರು ಡಾಕ್ಯುಮೆಂಟ್ ಮಾಡಿದ್ರು, ಜಂಗಲ್ ಬುಕ್ ಬೇರ್ ಅಂತ. ಗುಹೆ ಒಳಗೆ ಹೋಗಿ ಕ್ಯಾಮ್ರಾ ಇಟ್ರು ಅವರು. ಅಲ್ಲಿ ಏನಾಗುತ್ತಂದ್ರೆ, ಅದು ಮಲಗೋದು ಬಹಳ ಮಜಾ. ಅಲ್ಲಿ ಒಂದು ಬಂಡೆ ಕಲ್ಲು ಹಿಡ್ಕೊಂಡ್ಬಿಟ್ಟು ತಲೆದುಂಬು ಹಿಂಗೆ ಹಿಡ್ಕೊಂಡು ಮಲಗುತ್ತೆ. ಹಿಂಗೆ ಅದಕ್ಕೆ ತಲೆದುಂಬು ನಾವು ಹಿಂಗೆ ತಲೆಗೆ ಅದು ಹಾಗಲ್ಲ, ಮುಂದೆ ಇಷ್ಟು ಎತ್ತರವಾಗಿ ಬಂಡೆ ಇರ್ಬೇಕು, ಅಲ್ಲಿ ಹಿಂಗೆ ತಲೆ ಇಟ್ಕೊಂಡು ಅದು ಮಲಗಿ ಹಗಲೆಲ್ಲ ನಿದ್ದೆ ಮಾಡುತ್ತೆ. ಆದ ತಕ್ಷಣ 5 ಗಂಟೆ ಆಗ್ತಿದ್ದಂಗೆ ಹೊರಗೆ ಬರಕ್ಕೆ ಶುರು ಆಗುತ್ತೆ. ಕುಂತ್ಕೊಂಡು ನೋಡುತ್ತೆ ಸ್ವಲ್ಪ ಹೊತ್ತು, ಒಮ್ಮೆಲೆ ಹೊರಗೆ ಬರಲ್ಲ. ಎಲ್ಲೋ ಗುಡ್ಡದ ಮೇಲೆ ಇರುತ್ತೆ ಕರಡಿ, ಅಲ್ಲಿಂದ ಮೆಲ್ಲಕ್ಕೆ ಬಂದು ತನ್ನ ರೂಟ್ ಇರುತ್ತೆ, ತನ್ನ ರೂಟಲ್ಲಿ ಅಡ್ಡಾಡ್ಕೊಂಡು ಮತ್ತೆ ವಾಪಸ್ ತನ್ನ ಗೂಡಿಗೆ ಹೋಗಿ ತನ್ನ ನೋಡುತ್ತೆ. ಒಮ್ಮೆಲೆ ಬರೋದಿಲ್ಲ ಯಾವ ಕರಡಿ. ಅಬ್ಸರ್ವೇಷನ್, ನಿಧಾನ ನೋಡುತ್ತೆ, ಅಲ್ಲಿ ಅಬ್ಸರ್ವೇಷನ್ ಮಾಡುತ್ತೆ. ಯಾರಿದ್ದಾರೆ, ಪ್ರಾಣಿಗಳಿದಾವ, ಚಿರತೆ ಇದೆಯಾ, ಬೇರೆ ಏನಾರು ಪ್ರಾಣಿಗಳಿದಾವ, ಏನಾರು ತೊಂದರೆ ಇದೆಯಾ ಅಂತ ಅಬ್ಸರ್ವೇಷನ್ ಮಾಡುತ್ತೆ. ಆಮೇಲೆ ಹೊರಗೆ. ತುಂಬಾ ವಿಶೇಷ ಅಂದ್ರೆ ಇದರಲ್ಲಿ ದರೋಜಿ ಕರಡಿ ಧಾಮ ಅಂದ್ರೆ ಫಸ್ಟ್ ಕರಡಿ ಧಾಮ ಆಗುತ್ತೆ ಕರ್ನಾಟಕದಲ್ಲಿ. ನೋಡಿ, ನಾನು 86-87ನೇ ಇಸ್ವಿಯಲ್ಲಿ ಜಿಲ್ಲಾ ಮಟ್ಟದ ಪರಿಸರ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಪತ್ರಿಕೆಯಲ್ಲಿ ಬರ್ತಾ ಇತ್ತು. ಅರಣ್ಯ ಇಲಾಖೆಯವ್ರು ಬಂದು ನಿಮ್ದು ಬಯೋಡಾಟಾ ಕೊಡಿ, ನಮ್ಮ ಸಾಹೇಬರು ಕೇಳ್ತಾರೆ ಅಂದ್ರು. ನಾನು ಕೊಟ್ಟೆ. ಆಮೇಲೆ ನನ್ನ ಲೆಟರ್ ಬಂತು, ನೀವು ಬಳ್ಳಾರಿ ಜಿಲ್ಲೆಯ ಗೌರವ ವನ್ಯಜೀವಿ ಪರಿಪಾಲಕರಾಗಿದ್ದೀರಿ, ಆನರರಿ ವೈಲ್ಡ್ ಲೈಫ್ ವಾರ್ಡನ್ ಆಫ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಅಂತ ಬಂತು.
ಏನ್ ಸರ್ ಹಂಗಂದ್ರೆ ಇಲ್ರಿ, ಇದು ಒಂದು ಜನ ಮತ್ತು ಅರಣ್ಯ ಇಲಾಖೆ ಮಧ್ಯೆ ಒಂದು ಸಂಪರ್ಕ, ಇದು ಎಮ್ಮೆ ಘೋರ್ಪಡೆ ಇರೋದ್ರು, ಆಮೇಲೆ ನೀವು ಆಗಿದ್ದೀರಿ ಅಂದ್ರು. ಬಹಳ ಸಂತೋಷ. ಆವಾಗ ವಿಜಯ್ ಶರ್ಮಾ ಅಂತಿದ್ರು, ಅವ್ರು ಬಂದು ನನಗೆ ID ಕಾರ್ಡ್ ಕೊಟ್ಟರು ನಿಮ್ದೆಲ್ಲ. ಆವಾಗ ನಾನೇನು ಮಾಡಿದ್ದು, ಮೊಟ್ಟ ಮೊದಲ ಬಾರಿಗೆ 97 ಇಸ್ವಿಯಲ್ಲಿ ಬಳ್ಳಾರಿಯಲ್ಲಿ ಒಂದು ನಡೀತು ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ. ನಾನು ಕರೀತಾರೆ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದು, ದೊಡ್ಡ ಕಾರ್ಯಕ್ರಮ. ಅಲ್ಲಿ ಮೊಟ್ಟ ಮೊದಲು ನಾನು ಅರಣ್ಯ ಇಲಾಖೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಆಮೇಲೆ ದರೋಜಿ ಕರಡಿಧಾಮದ ರೇಂಜ್ ಫಾರೆಸ್ಟ್ ಆಗಿದ್ದಂಥ ಸಂಗಮೇಶ್ ಮಠ್ ಅಂತ ಬಹಳ ದೊಡ್ಡ ಮಹಾನ್ ವ್ಯಕ್ತಿ, ಅಧಿಕಾರಿ RFO, ಅವರು ಕರೆದ್ರು. ನಾನು 98ಕ್ಕೋ 97ಕ್ಕೋ ಮೊಟ್ಟ ಮೊದಲ ಬಾರಿಗೆ ದೊರಜಿ ಕರಡಿಧಾಮದ ಕಾಲಿಟ್ಟೆ. ಅದಕ್ಕಿಂತ ಮುಂಚೆ 94ರಲ್ಲಿ ಘೋಷಣೆ ಆಗುತ್ತೆ ಕರಡಿಧಾಮ ಅಂತ. ಕರಡಿಧಾಮ ಘೋಷಣೆ ಆಗುತ್ತೆ ಆಗ 94ನೇ ಇಸ್ವಿಯಲ್ಲಿ ಕರಡಿಧಾಮ ಘೋಷಣೆ ಆಯ್ತು. ಆದ್ರೆ ಅದಿನ್ನೂ ಶೈಶವಾವಸ್ಥೆ, ಇನ್ನು ಆರಂಭದ ಅವಸ್ಥೆಯಲ್ಲಿ ಇತ್ತದು. ಇನ್ನು ಏನೂ ಇಲ್ಲ, ಪ್ರಚಾರ ಇಲ್ಲ, ಅದ್ರ ಇನ್ನು ಬೌಂಡ್ರಿ ಫಿಕ್ಸ್ ಮಾಡೋದು ಅದೆಲ್ಲ ಮಾಡಿದ್ರು. ನಾನು 97-98ಗೆ ಎಂಟ್ರಿ ಆದೆ. ಎಂಟ್ರಿ ಆದ್ಮೇಲೆ ಏನಾಯ್ತು, ಮೊದಲ ಬಾರಿಗೆ ವನ್ಯಜೀವಿ ಸಪ್ತಾಹ ಹಂಪಿ ಯೂನಿವರ್ಸಿಟಿ ಅಟೆಂಡ್ ಮಾಡಿದ್ವಿ. ಆಮೇಲೆ ಅಲ್ಲಿಂದ ನನ್ನ ಸಂಪರ್ಕ ಆಳವಾಯ್ತು. ಎಷ್ಟು ಮಟ್ಟಿಗೆ ಆಯ್ತಂದ್ರೆ, ನಾನು ಸಂಗಮೇಶ್ ಮಠ್ ಅವರು RFO ಬೈಕ್ ಮೇಲೆ ಹೋಗ್ತಿದ್ವಿ, ರಾತ್ರಿ ಎಲ್ಲ ಓಡಾಡ್ತಿದ್ವಿ. ಎಲ್ಲ ಓಡಾಡೋದು, ಕಟ್ಗಿ ಕಡೆಯವ್ರು ಬಂದ್ರೆ ನಿಲ್ಲಿಸೋದು, ಆಮೇಲೆ ಒತ್ತುವರಿ ಮಾಡಿದವನ್ನ ನಿಲ್ಲಿಸ್ತಾ ಇದ್ರು, ನಾವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ವಿ. ಹಳ್ಳಿಯಲ್ಲಿ ಜನಜಾಗೃತಿ ಕಾರ್ಯಕ್ರಮ ಮಾಡ್ತಿದ್ವಿ ನಾವು. ಜನರಿಗೆ ಅವೇರ್ನೆಸ್ ಪ್ರೋಗ್ರಾಮ್, ಕಟ್ಗಿ ಕಡಿಬಾರ್ದು, ಬೇಟೆ ಆಡಬಾರ್ದು, ಕಾಡಿಗೆ ಬೆಂಕಿ ಹಚ್ಚಬಾರ್ದು, ಕುರಿಗಳನ್ನ ಮೇಕೆನ ಮೇಯಿಸ್ಬೇಡ್ರಿ, ಕುರಿನ ಬಿಡ್ರಿ ಬೇಕಾದ್ರೆ ಕಾಡಿಗೆ. ಮೇಕೆ ಅಪಾಯಕಾರಿ, ಕಾಡಿಗೆ ವೈರಿ ಅಂದ್ರೆ ಮೇಕೆ. ಹೇಗಂತೀರಾ? ಯಾಕಂದ್ರೆ ಈ ದನ ಮತ್ತು ಕುರಿ ಏನ್ ಮಾಡ್ತವೆ, ಮೇವನ್ನ ತಿಂತಾ ಹೋಗ್ತವೆ ನೆಲದ ಮೇಲಿಂದ. ಅವು ಗ್ರೇಸರ್ಸ್. ಅವು ಮೇಕೆ ಏನ್ ಮಾಡ್ತವೆ, ಬ್ರೌಸಿಂಗ್. ಅದು ಮೇಲೆ ಮೇಕೆ ಬ್ರೌಸರ್. ಅದೇನ್ ಮಾಡುತ್ತೆ, ಗಿಡದ ನೆತ್ತಿ ಮೇಲೆ ಹೋಗಿ ಆ ಎಲೆಗಳನ್ನೆಲ್ಲ ತಿನ್ನು. ಹಾಗೆ ಕಾಡು ಹಾಳಾಗ್ಲಿಕ್ಕೆ ಮೇಕೆ ಕಾರಣ. ಹಾಗಾಗಿ ನಾವು ಮೇಕೆ ಬೆಳೆಸಬೇಡ್ರಿ ಅಂತ ಸುತ್ತಮುತ್ತ ಜನರಿಗೆ ಅವೇರ್ನೆಸ್ ಮಾಡಿದ್ವಿ. ಆಮೇಲೆ ಎಕೋ ಡೆವಲಪ್ಮೆಂಟ್ ಕಮಿಟಿ ಅಂತ ಮಾಡಿದ್ರು ಅರಣ್ಯ ಇಲಾಖೆಯಿಂದ ಅವಾಗ. ನೋಡಿ, ದನಗಳು ಮತ್ತು ಕುರಿ ಇವೇನ್ ಮಾಡ್ತಾವ ಅಂದ್ರೆ ಹುಲ್ಲನ್ನ ಮೇಯುವುದು. ಬೇಸಿಕಾಗಿ ಹುಲ್ಲು ಮೇಯ್ತವೆ. ಹುಲ್ಲು ಮೇಯಲಿಕ್ಕೆ ಏನ್ ಮಾಡ್ತವೆ, ಹುಲ್ಲನ್ನ ಕಟಾವ್ ಮಾಡ್ತಾ ಹೋಗ್ತವೆ. ದನ ಮತ್ತು ಕುರಿ ಹುಲ್ಲನ್ನ ಮೇಯೋದ್ರಿಂದ ಆ ಹುಲ್ಲಿಗೆ ನಾವು ಟ್ರಿಮ್ಮಿಂಗ್ ಆಗ್ತಾ ಇರುತ್ತೆ, ಕಟಾವಾದಂಗೆ ಆಗುತ್ತೆ. ಕಾಡಿನ ಬೆಂಕಿ ಇರೋದಿಲ್ಲ. ದನ ಮೇಯೋದು ಕೆಟ್ಟದ್ದಲ್ಲ ಕಾಡಿನಲ್ಲಿ, ಕುರಿ ಮೇಯೋದು ಕೆಟ್ಟದ್ದಲ್ಲ. ಯಾಕಂದ್ರೆ ಅದು ಹುಲ್ಲನ್ನ ಕಟಾವು ಮಾಡುತ್ತೆ, ಕಾಡಿನ ಬೆಂಕಿ ಆಗದಂಗೆ ತಡೆಗಟ್ಟುತ್ತೆ. ಆದ್ರೆ ಮೇಕೆ ಏನ್ ಮಾಡುತ್ತೆ ಅಂದ್ರೆ, ಅದು ಹುಲ್ಲನ್ನು ಮೇಯಲ್ಲ, ಮರದ ಎಲೆಗಳನ್ನ ತಿನ್ನುತ್ತೆ. ಎಲ್ಲಿ ಬಾಯಿಯವರು ಸಿಗುತ್ತೋ ನೋಡುತ್ತೆ, ಮತ್ತೆ ಮೇಲೆ ಹತ್ತುತ್ತೆ, ಸಾಧ್ಯ ಆದ್ರೆ ಗಿಡನೂ ಹತ್ತುತ್ತೆ. ಅದಕ್ಕೆ ಅಷ್ಟು ಶಕ್ತಿ ಇದೆ. ಹಾಗಾಗಿ ಆ ಮೇಕೆಗಳನ್ನು ನಾವು ಕಾಡಿಗೆ ಬಿಡಬಾರ್ದು, ಕಾಡಿನ ನಾಶ ಮಾಡುತ್ತೆ. ಮೇಕೆನ ಬಿಡಬಾರ್ದು, ಮೇಕೆ ಬಿಡಬಾರ್ದು. ಮೇಕೆ ಅಂದ್ರೆ ಆಡು, ಗೋಟ್. ಹೌದು. ಈ ಆಡುಗಳೇನಂದ್ರೆ ಎಲೆಗಳನ್ನು, ಮರದ ಎಲೆಗಳೇ ತಿಂತಾವು. ಹೀಗಾಗಿ ಅದ್ರ ಮಾಂಸ ಚೆನ್ನಾಗಿರುತ್ತೆ ಅಂತ ಸುಮಾರು ಜನ ಇರಬಹುದು. ಯಾಕಂದ್ರೆ ಎಲ್ಲ ಎಲೆ ತಿಂದು ಅರ್ಗಿಸ್ಕೊಳ್ಳುತ್ತೆ. ಅದು ಇರಬಹುದು. ಬಟ್ ನಾನೇನ್ ಹೇಳ್ತೀವಿ, ಎಲ್ಲಾ ಕಡೆ ನಾವ್ ಹೇಳೋದು, ಕಾಡಿನ 5 ವೈರಿಗಳನ್ನ ಕಾಡನ್ನು ರಕ್ಷಿಸ್ರಿ ಅಂತ ಹೇಳ್ತೀವಿ. ನಾವು ಅವೇರ್ನೆಸ್ ಮಾಡ್ಬೇಕಾದ್ರೆ ಕಾಡಿನ 5 ವೈರಿಗಳು ಯಾರು? ನಂಬರ್ 1 ಕೊಡ್ಲಿ ಕಾಡಿನ ವೈರಿ. ಕುರಿ ಮೇಸರ್ಗೆ ನಾವೇನ್ ಮಾಡ್ತೀವಿ, ಕೊಡ್ಲಿ ಕಸ್ಕೊಂಡ್ಬಿಡ್ತಾರೆ ನಮ್ಮರೆಲ್ಲ ಅರಣ್ಯ ಇಲಾಖೆಯವರು. ಕೊಡ್ಲಿ ನಂಬರ್ 1. 2ನೇ ವೈರಿ ಅಂತ ಹೇಳಿದ್ರೆ ಕಾಡಿನ ಬೆಂಕಿಯಿಂದ ರಕ್ಷಣೆ ಮಾಡಬೇಕು. 3ನೇ ವೈರಿ ಅಂದ್ರೆ ಮೇಕೆ ಏನ್ ಮಾಡುತ್ತೆ, ಎಲ್ಲ ಎಳೆ ಸಸಿಗಳನ್ನ ಗಿಡಗಳನ್ನ ತಿಂದಾಕ್ಬಿಡುತ್ತೆ. 4ನೇ ವೈರಿ ಅಂದ್ರೆ ಕಲ್ಲು ಗಣಿಗಾರಿಕೆ. ಇದು 5ನೇ ವೈರಿ ಅಂದ್ರೆ ಒತ್ತುವರಿ, ಮೆಲ್ಲಕ್ಕೆ ಒತ್ತುವರಿ ಮಾಡಿ. ಈ 4 ವೈರಿಗಳಿಂದ ಐದು ವೈರಿಗಳಿಂದ ಕಾಡನ್ನ ರಕ್ಷಣೆ ಮಾಡ್ರಿ ಅಂತ ನಾವು ಹೇಳ್ತಿರ್ತೀವಿ. ಸೊ ಇದಾದ ಮೇಲೆ ನೀವು ದರೋಜಿ ಕರಡಿಧಾಮಕ್ಕೆ ಬಂದಾಗ ಈಗ ಎಷ್ಟು ಕರಡಿಗಳಿದಾವೆ ಸರ್? ಅಲ್ಲಿ ನಾವು ಅಂದಾಜು ಅಲ್ಲಿ ಸಹ ಕ್ಯಾಮ್ರಾ ಟ್ರ್ಯಾಪ್ ಹಾಕಿ ನಮ್ಮ ವೈಲ್ಡ್ ಲೈಫ್ SOS ಅಂತ ಒಂದು NGOದವರು ಮಾಡಿದ್ದಾರೆ. ಅಲ್ಲಿ ಒಂದು 50ರಿಂದ 60 ಅಂತ ಅವ್ರ ಕ್ಯಾಮ್ರಾ ಟ್ರ್ಯಾಪ್ ನಲ್ಲಿ ಸಿಕ್ಕಿರೋದು. ಕ್ಯಾಮ್ರಾ ಟ್ರ್ಯಾಪ್ ಅಲ್ಲಿ ರೆಕಾರ್ಡ್ ಆಗಿರೋದು 50ರಿಂದ 60 ಕರಡಿಗಳು ಇದಾವಂತ ಅವರ ರೆಕಾರ್ಡ್ ಪ್ರಕಾರ. ನಾವು ಅದು ಪ್ರೊಜೆಕ್ಷನ್ ಮಾಡ್ತೇವೆ. ಅಂದಾಜು ಪ್ರೊಜೆಕ್ಷನ್ ಮಾಡಿದ್ರೆ ಅಲ್ಲಿ ಸುಮಾರಾಗಿ ಒಂದು 80ರಿಂದ 85, 90ರವರೆಗೆ ಕರಡಿ ಇರ್ಬೋದು ಅಂತ ಹೇಳ್ತೀವಿ. ಯಾಕಂದ್ರೆ ಸಸ್ಟೈನಬಲ್ ಪಾಪ್ಯುಲೇಷನ್, ಸಾಧಾರಣವಾಗಿರುವಂಥದ್ದು, ಅದು ಬಹಳ ಕರೆಕ್ಟ್ ಆಗಿರುವಂತ ಪಾಪ್ಯುಲೇಷನ್. ಅದಕ್ಕೆ ಈಗ ಆಹಾರ ಹೇಗೆ ಕೊಡ್ತಾರೆ, ಫೀಡಿಂಗ್ ಅಂತ ಮಾಡ್ತಾರೆ ಇವರು? ಇಲ್ಲ ನೋಡಿ, ಕರಡಿ ಧಾಮಗಳಿರ್ಬೋದು, ವನ್ಯಜೀವಿ ಧಾಮಗಳು, ಅಭಯಾರಣ್ಯಗಳು, ರಾಷ್ಟ್ರೀಯ ಉದ್ಯಾನವನಗಳು ಏನಿದಾವೆ, ಪ್ರೊಟೆಕ್ಟೆಡ್ ಏರಿಯಾಸ್ ಅಂತ ಹೇಳ್ತೀವಿ. ಅಲ್ಲಿ ಯಾವುದೇ ರೀತಿಯಲ್ಲಿ ಬೇರೆ ಜಾತಿಯ ಮರಗಿಡಗಳನ್ನು ತಂದು ಬೆಳೆಸಬಾರ್ದು. ನಂಬರ್ 1, ಪ್ರಾಣಿಗಳಿಗೆ ಆಹಾರ ಕೊಡಬಾರ್ದು. ಅಲ್ಲ ಇದರಲ್ಲಿ ಈಗ ದರೋಜಿಯಲ್ಲಿ ಆಹಾರ ಕೊಡೋದಿಲ್ಲ. ಇಲ್ಲ, ಅದು ನೋಡಿ, ಅದಕ್ಕೆ 2 ಕಾರಣಗಳಿದಾವೆ. ದರೋಜಿ ಕರಡಿಧಾಮ ಆರಂಭ ಆದಾಗ ಏನಾಯ್ತು, ಸುತ್ತಮುತ್ತಲೂ ಒತ್ತಡ, ಕೈಗಾರಿಕೆಗಳು, ಕಾರ್ಖಾನೆಗಳ ಒತ್ತಡ. ಅಲ್ಲಿ ಬಂದವರಿಗೆ ಕರಡಿ ಕಾಣಲ್ಲ, ಕರಡಿ ನಿಶಾಚರಿ. ಹೆಂಗ್ ತೋರಿಸ್ಬೇಕು ಕರಡಿಗೆ ಜನರಿಗೆ? ಅವಾಗ ಏನ್ ಮಾಡುದು ಅರಣ್ಯ ಇಲಾಖೆ, ಅದಕ್ಕಿಂತ ಮುಂಚೆ ಏನ್ ಮಾಡಿದ್ರು, ಜೇನುತುಪ್ಪನ ಬಂಡೆ ಮೇಲೆ ಹಚ್ಚೋದ್ರಿಂದ ಅಲ್ಲಿರುವಂತ ಕರಡಿಗಳು ಮಾತ್ರ ಬಂದು
ಅದನ್ನು ಸೇವನೆ ಮಾಡಕ್ಕೆ ಬರ್ತವೆ. ಸಂಜೆ ಹೊತ್ತು 4 ಗಂಟೆ 5 ಗಂಟೆಗೆ ಬರ್ತವೆ. ಈ ಥರದ ಅಭ್ಯಾಸ ಶುರು ಆಯಿತು. ಆಮೇಲೆ ಅದಕ್ಕೆ ಸ್ಥಳೀಯ ಹಣ್ಣುಗಳು, ನಾವೇನು ಹೇಳಿದ್ವಿ, ಸ್ಥಳೀಯ ಹಣ್ಣುಗಳನ್ನು, ಬಾಳೆ ಇರ್ಬೋದು, ಕಬ್ಬು ಇರ್ಬೋದು, ಅಥವಾ ಬೇರೆ ಬೇರೆ ಹಣ್ಣುಗಳನ್ನು ಹಾಕಿ, ಅವು ಯಾಕಂತ ಹೇಳಿದ್ರೆ ಜನ ನೋಡಿದರೆ ಅದು ಹೌದು ಇದೇ ಕರಡಿ ಅಂತ.